Okay, dear students, in the today's sessions, we are going to discuss about one more program which is called as keyboard event. Right? In the last of the sessions, we came to know that the keyboard events or key events are going to be executed or activated when something works with keyboards. ನಾವೇನಾದ್ರೂ ಒಂದು ಸ್ವಲ್ಪ ಕೀಬೋರ್ಡ್ ಮೇಲೆ ಕೆಲಸ ಮಾಡ್ತೀವಿ, ಕೀಬೋರ್ಡ್ ಮೇಲೆ ಪ್ರೆಸ್ ಮಾಡಿದ್ವಿ, ಕೀ ರಿಲೀಸ್ ಮಾಡಿದ್ವಿ, ಟೈಪ್ ಮಾಡಿದ್ವಿ ಅಂದಾಗ ಮಾತ್ರ ನಂದ ಕೀಬೋರ್ಡ್ ಆಕ್ಟಿವ್ ಆಗುತ್ತೆ ಅಥವಾ ನನ್ನ ಕೀ ಇವೆಂಟ್ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತೀವಿ. ದೀಸ್ ಇವೆಂಟ್ ಆಕ್ಟಿವೇಟ್ ಆಗ್ಯದ ಅನ್ನೋದನ್ನ ಮ್ಯಾನೇಜ್ ಮಾಡುತ್ತೆ. ಆಕ್ಟಿವೇಟ್ ಆಗ್ಯದ ಅನ್ನೋದನ್ನ ಸೋರ್ಸಸ್ ಅಂತ ಕರಿತೀವಿ. ಹೌ ಇಟ್ಸ್ ಗೋಯಿಂಗ್ ಟು ಬಿ ಆಕ್ಟಿವೇಟೆಡ್ ಆರ್ ಸೋರ್ಸಸ್, ಅದನ್ನ ಸೋರ್ಸ್ ಹೆಂಗ್ ಮ್ಯಾನೇಜ್ ಮಾಡ್ತದ, ಯಾವ ಸೋರ್ಸ್ ಮ್ಯಾನೇಜ್ ಮಾಡ್ತದ, ಅದಕ್ಕೆ ನಾವು ಕೀ ಇವೆಂಟ್ ಕ್ಲಾಸ್ ಅಂತ ಕರಿತೀವಿ. ಕೀ ಇವೆಂಟ್ ಇಸ್ ಅ ಕ್ಲಾಸ್ which generates our key events, right? Key event ಅನ್ನ ಜನರೇಟ್ ಮಾಡುತ್ತೆ. which who handles this? ಇದನ್ನ ಹ್ಯಾಂಡಲ್ ಯಾರು ಮಾಡ್ತಾರ? Key listener interfaces. Who handle our events? Events are going to be handled by key listener interfaces. Key listener interfaces contains three methods, three abstract methods: key typed, key pressed, key released. ಮೂರ್ ಅದಾವ. key typed ಅಂತ ಬರ್ತದ, key pressed ಅಂತ ಬರ್ತದ, ಕೀ ರಿಲೀಸ್ಡ್ ಅಂತ ಬರ್ತದ. ಅದ್ರ ಮೂಲಕ ನಾವ್ ಏನ್ ಮಾಡ್ತೀವಿ, ಈ ಪ್ರೋಗ್ರಾಮ್ ಅನ್ನ ಬರಿತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ರೈಟ್? ಇದಂತೂ ಅರ್ಥ ಆಗಿದೆಲ್ರಿ ಎಲ್ಲರಿಗೂ? ನಾವು ಇನ್ ದ ಟುಡೇ ಸೆಷನ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅನ್ನ ಬರೆದು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ, ನಾನ್ ನಿನ್ನೆ ಕ್ಲಾಸ್ ಒಳಗಡೆ ಅಥವಾ ಲಾಸ್ಟ್ ಕ್ಲಾಸಸ್ ಒಳಗಡೆ ಇದನ್ನ ಸ್ವಲ್ಪ ಡೀಪ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ವಿ. ಎಸ್, ವಾಟ್ ಈಸ್ ದಟ್ ಪ್ರೊಸೀಜರ್ಸ್? ಫಸ್ಟ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಅವರ್ ಇಂಟರ್ಫೇಸ್. ಸೆಕೆಂಡ್ ವಿ ಹ್ಯಾವ್ ಟು ರಿಜಿಸ್ಟರ್ ಅವರ್ ಫಂಕ್ಷನ್ಸ್. ಥರ್ಡ್ ವಿ ಹ್ಯಾವ್ ಟು ರೈಟ್ ದ ಫಂಕ್ಷನ್ ಬಾಡಿ. ಮೂರು ಕಾನ್ಸೆಪ್ಟ್ ಗಳನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೋತೀವಿ ಇಂಟರ್ಫೇಸಸ್ ಗಳನ್ನ ಬೇಸ್ಡ್ ಆನ್ ಅವರ್ ಇವೆಂಟ್ಸ್. ಎರಡನೇದು ಏನ್ ಮಾಡ್ತೀವಿ, ಅದನ್ನ ರಿಜಿಸ್ಟರ್ ಮಾಡ್ತೀವಿ. ಮೂರನೇದು ಏನ್ ಮಾಡ್ತೀವಿ, ಅದರ ಫಂಕ್ಷನ್ ಬಾಡಿ ಬರಿತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಮೂರು ಕಾನ್ಸೆಪ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡಿ ಇವತ್ತಿನ ಕ್ಲಾಸ್ ಅನ್ನ ಪ್ರೋಗ್ರಾಮ್ ಅನ್ನ ನಾವು ಬರೆಯೋ ಪ್ರಯತ್ನ ಮಾಡೋಣ, ಅಂತ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ರೈಟ್? ಲೆಟ್ ಅಸ್ ಸ್ಟಾರ್ಟ್ ಹೌ ಟು ರೈಟ್ ದಿಸ್ ಪ್ರೋಗ್ರಾಮ್. ಯು ಆರ್ ಆಲ್ ವೆರಿ ಮಚ್ ಫೆಮಿಲಿಯರ್ ವಿತ್ ಜಾವಾ. ಐ ಹೋಪ್ ಸೊ ಜಾವಾ ಜೊತೆ ಸ್ವಲ್ಪ ಫೆಮಿಲಿಯರ್ ಇದ್ದೀರಿ ಅಂತ ಅನ್ಕೋತೀನಿ. ಹಾ, ಜಾವಾ ಜೊತೆ ನೀವು ಫೆಮಿಲಿಯರ್ ಇದ್ದೀರಿ ಅಂತ ಅನ್ಕೋತೀನಿ. ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಅವರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್. ಪ್ರೋಗ್ರಾಮ್ ಗಳನ್ನ ಬರೆಯುವಾಗೊಮ್ಮೆ ನಿಮ್ಗ ಸ್ವಲ್ಪ ಕಲ್ಸಿರ್ತಾರೆ, ಎಲ್ಲಿ ಬರಿಬೇಕು ಪ್ರೋಗ್ರಾಮ್ ರೀ, ಹೌ ದ ಪ್ರೋಗ್ರಾಮ್ ಶುಡ್ ಬಿ ರಿಟನ್, ನೋಟ್ ಪ್ಯಾಡ್ ಒಳಗೆ ಬರಿಬೇಕು ಅಂತ ಕಲ್ಸಾರೋ ಇಲ್ಲೋ? ರೈಟ್? ಇದನ್ನ ನಾವು ನೋಟ್ ಪ್ಯಾಡ್ ಓಪನ್ ಮಾಡ್ತೀವಿ. ನೋಟ್ ಪ್ಯಾಡ್ ಓಪನ್ ಮಾಡ್ತೀರಿ. ಇಸ್ ಇಟ್ ವಿಸಿಬಲ್ ಟು ಯು ಪೀಪಲ್? Kindly raise your hand or message me in a chat box so that I can able to feel it. Okay, maximum of you people are able to visible this. Right? See, notepad ಅನ್ನ ಓಪನ್ ಮಾಡೇವಿ. ನೋಟ್ಪ್ಯಾಡ್ ಒಳಗಡೆ ನಮ್ಮ ಪ್ರೋಗ್ರಾಮ್ ನ ನಾವು ಟೈಪ್ ಮಾಡ್ತೀವಿ, ಪ್ರೋಗ್ರಾಮ್ ಬಗ್ಗೆ ಹೇಳ್ಕೊತೀವಿ. ಫಸ್ಟ್ ಲೈನ್ ಏನಿರ್ಬೇಕು ಅಂತ ಹೇಳಿದ್ವಿ ನಾವು ನಮ್ಮ ಪ್ರೋಗ್ರಾಮ್ ಪ್ರಕಾರ, ನೀವು ಕಲ್ತಿರೋ ಪ್ರಕಾರ. ವಾಟ್ ಈಸ್ ಅವರ್ ಫಸ್ಟ್ ಲೈನ್? ಇಟ್ ಮಸ್ಟ್ ಬಿ ಆಲ್ವೇಸ್ ಇಂಪೋರ್ಟ್ ಜಾವಾ ಡಾಟ್ awt dot star. Why this line? Because we are working with the events. All the events are into the package called event. Event is a package which is stored into the package called awt. awt ಒಳಗಡೆ ಸ್ಟೋರ್ ಆಗಿದೆ ಅಂತ ಹೇಳ್ತೀವಿ. ರೈಟ್? ಅದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಈ ಇವೆಂಟ್ ಆಗಿರೋದ್ರಿಂದ ಇಂಪೋರ್ಟ್ ಜಾವಾ ಡಾಟ್ awt ಡಾಟ್ ಇವೆಂಟ್ ಡಾಟ್ ಸ್ಟಾರ್ ಅಂತ ಕೊಡ್ತೀನಿ. ಕರೆಕ್ಟಾ? And also we learn that it has to be executed on graphical user interfaces. All the events are going to be represent graphical. ಬಟನ್ ಮೇಲೆ ಕ್ಲಿಕ್ ಮಾಡಿದೆ, ಸಿಲೆಕ್ಟ್ ಮಾಡಿದೆ, ಕಾಂಪೋನೆಂಟ್ ಮೇಲೆ, ಅಥವಾ ನಾನು ಮೌಸ್ ಕ್ಲಿಕ್ ಮಾಡಾತೀನಿ, ಕೀಬೋರ್ಡ್ ಮೇಲೆ ಟೈಪ್ ಮಾಡಾತೀನಿ ಟೆಕ್ಸ್ಟ್ ಬಾಕ್ಸ್ ಒಳಗಡೆ, ಇವೆಲ್ಲ ಆಗ್ಬೇಕು ಅಂದ್ರೆ GUI ಜೊತೆ ವರ್ಕ್ ಮಾಡ್ತೀನಿ ಅಂತ ಕಲ್ತಿದೀವಿ ನಾವು. ಆ GUI ಜೊತೆ ಕೆಲಸ ಮಾಡ್ತೀನಿ ಅಂತಂದಾಗ, GUI ಕಾಂಪೋನೆಂಟ್ ಗಳನ್ನ ವರ್ಕ್ ಮಾಡ್ತೀನಿ ಅಂದಾಗೊಮ್ಮೆ ನಾವು ಬೇಸಿಕಲಿ GUI ಕಾನ್ಸೆಪ್ಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಮ್ಮ ಪ್ರೋಗ್ರಾಮ್ ಪ್ರಕಾರ ಒಂದು GUI ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಾತೀವಿ. ವಾಟ್ ಈಸ್ ದಟ್? ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಅಪ್ಲೆಟ್. ಅಂದ್ರೆ ನಾನು ಪ್ರೋಗ್ರಾಮ್ ದಾಗ ನಾ ಏನೆಲ್ಲ ಕೆಲಸ ಮಾಡ್ತೀನಿ ಅಥವಾ ಯಾವ ಕಂಪೋನೆಂಟ್ ಮೇಲೆ ಕೆಲಸ ಮಾಡಾತೀನಿ ಅದನ್ನ ತೋರ್ಸಕ್ಕೆ ನನ್ಗೆ ಅಪ್ಲೆಟ್ ಬೇಕು ಅಂತ ಹೇಳ್ತೀನಿ. ಇಷ್ಟಂತೂ ತಿಳಿದಿದೆ. ನೆಕ್ಸ್ಟ್, ಅವರ್ ಪ್ರೋಗ್ರಾಮ್ ಲೈನ್ ಈಸ್ ಪಬ್ಲಿಕ್ ಕ್ಲಾಸ್ ವಾಟ್ ಎವರ್ ಇಟ್ ಮೇ ಬಿ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ನೇಮ್ ಏನ್ ಕೊಡೋಣ ನಾವೀಗ? ಸಿಂಪಲ್ ಕೀ ಅಂತ ಕೊಡೋಣಂತೆ. ಬಿಕಾಸ್ ವಿ ಆರ್ ವರ್ಕಿಂಗ್ ವಿತ್ ಸಿಂಪಲ್ ಕೀ. ಎಕ್ಸ್ಟೆಂಡ್ಸ್ ಅಪ್ಲೆಟ್. ಇದು ಈ ಲೈನ್ ಅನ್ನ ನಿನ್ನೆ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ದೆ. ವೈ ವಿ ಆರ್ ಎಕ್ಸ್ಟೆಂಡ್ಸ್ ಅಂತ ಯೂಸ್ ಮಾಡತ್ತೀವಿ? ಅಪ್ಲೆಟ್ ಇಸ್ ಅ ಕ್ಲಾಸ್, ಸೊ ದಟ್ ವಿ ಆರ್ extending the applet to our program called simple key, and along with that we are implementing implements. Now in the today's sessions we are discussing about keyboard events.
So that which listener we have to implement it? We have to implement the key listener. This is our line, key listener, right? Public class simple key extends applet implements key listener. Then we used to go for open the bracket, right? Open bracket ಮಾಡ್ತೀವಿ when some key is pressed or some message has to display, so that we are declaring one variable called string msg is equal to blank. ಅಂದ್ರೆ ನಾವ್ ಏನಾದ್ರೂ ಟೈಪ್ ಮಾಡಿದ್ರೆ ಡಿಸ್ಪ್ಲೇ ಆಗ್ಲಿ ಅನ್ಲಿಕ್ಕೆ ಮೆಸೇಜ್ ಅಂತ ಒಂದು ವೇರಿಯೇಬಲ್ ತಗೊಂಡಿದೀವಿ ವಿಚ್ ಇಸ್ ಆಫ್ ಟೈಪ್ ಸ್ಟ್ರಿಂಗ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಟು the identify the size of our applet, we used to mention x and y. X and y ಅಂತ ಹಾಕ್ತಿವಿ, x comma y is equal to 20 ಇದನ್ನ ಸೈಜ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ, right? And also all you people learned something about applets. applet program ಗಳು ರನ್ ಆಗಬೇಕು ಅಂದ್ರೆ it has to be initialized. ಇನಿಷಿಯಲೈಸ್ ಆಗಬೇಕು ಅಂದ್ರೆ ಏನ್ ಬೇಕು ಅಂತ ಹೇಳ್ತೀವಿ, ಪಬ್ಲಿಕ್ ವೈಡ್ ಇನ್ ಇಟ್ ಮೆಥಡ್ ಬೇಕು, ಇನ್ ಇಟ್ ಮೆಥಡ್ ಬೇಕು, ರೈಟ್? ಓಪನ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ ಅಂಡ್ ಓಪನ್ ದ ಬ್ರಾಕೆಟ್. ಈ ಇನ್ಇಟ್ ಮೆಥಡ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕೆ ಲಿಸ್ನರ್ ರಿಜಿಸ್ಟರ್ ಮಾಡ್ಲಿಕ್ಕೆ, ಅಂದ್ರೆ ಅಲ್ಲಿ ಏನಾದ್ರೂ ಇವೆಂಟ್ ಜನರೇಟ್ ಆಯ್ತು ಅಥವಾ ಇವೆಂಟ್ ಪರ್ಫಾರ್ಮೆನ್ಸ್ ಆಯ್ತು ಅಂದ್ರೆ ನಮ್ದು ಅಪ್ಲೇಟ್ ಜನರೇಟ್ ಆಗೋಣ, ಅಲ್ಲಿ ಏನಾದ್ರೂ ಕೆಲಸ ಆಯ್ತು ಅಂದ್ರೆ ಇವೆಂಟ್ ಆಕ್ಟಿವೇಟ್ ಆಗುತ್ತೆ. ಆ ಇವೆಂಟ್ ಆಕ್ಟಿವೇಟ್ ಆಗಿದ್ದು ನನಗೆ ಸೆಂಡ್ ಮಾಡ್ಬೇಕಲ್ಲ, ಯಾರಿಗೆ ಹೇಳ್ಬೇಕು ನಾನು? ಲಿಸ್ನರ್ಗೆ ಹೇಳ್ಬೇಕು. ಆ ಲಿಸ್ನರ್ಗೆ ಇನ್ಫಾರ್ಮ್ ಮಾಡಿದಾಗ ಲಿಸ್ನರ್ ಅದು ಆಕ್ಟಿವ್ಲಿ ಕೆಲಸ ಮಾಡುತ್ತಾ ಅಥವಾ ಹ್ಯಾಂಡಲ್ ಮಾಡ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ನಾವು ಆಕ್ಟಿವೇಟ್ ಮಾಡ್ತೀವಿ ಅಥವಾ ರೆಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ತೀವಿ. ರೆಜಿಸ್ಟರ್ ಮಾಡಕ್ಕೆ ಯಾವ್ದೆಲ್ಲ ರೆಜಿಸ್ಟರ್ ಮಾಡತ್ತೀವಿ ನಾವು? ಕೀ ಲಿಸ್ನರ್ ರೆಜಿಸ್ಟರ್ ಮಾಡತ್ತೀವಿ. ಅದಕ್ಕೆ ಆಡ್ ಕೀ ಲಿಸ್ನರ್, ಎಸ್ ಟಿ, ರೈಟ್? ಆಡ್ ಕೀ ಲಿಸ್ನರ್ ಆಫ್ ದಿಸ್ ಇಸ್ ಅ ಮೆಥಡ್. ಅಂದ್ರೆ ಅದು ಆಯ್ತು ಅಂದ್ರೆ ಇಲ್ಲಿ ಏನಾದ್ರೂ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಅದು ವರ್ಕ್ ಆಗ್ಲಿ ಅಂತ ಹೇಳ್ದಂಗ, ರೈಟ್? ಇಷ್ಟಂದ್ರೆ ತಿಳಿಯುತ್ತೆ. ನಾವು ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅವರ್ ವೆನ್ ಆಕ್ಟಿವ್ ಆಯ್ತು ಅಂದಾಗ ಮೂರು ಮೆಥಡ್ಸ್ ಗಳು ಅದಾವು. ಮೂರು ಮೆಥಡ್ಸ್ ಗಳು ಕೀ ಲಿಸ್ನರ್ ದ ಕೆಲಸ ಮಾಡ್ತಾವು ಅಂತ ಹೇಳ್ತೀವಿ. ಆ ಮೂರು ಮೆಥಡ್ಸ್ ಯಾವ್ಯಾವ ಅದಾವ್ರಿ? ಕೀ ಟೈಪ್, ಕೀ ಪ್ರೆಸ್ಡ್, ಕೀ ರಿಲೀಸ್ಡ್. ರಿಮೆಂಬರ್ ದಿಸ್, ಆಲ್ ದ ತ್ರೀ ಮೆಥಡ್ಸ್ ಮಸ್ಟ್ ಹ್ಯಾವ್ ಆಬ್ಜೆಕ್ಟ್ ಆಸ್ ಅನ್ ಆರ್ಗ್ಯುಮೆಂಟ್ ಆಫ್ ದ ಪರ್ಟಿಕ್ಯುಲರ್ ಇವೆಂಟ್ ಕ್ಲಾಸಸ್. ನೀವು ಲಾಸ್ಟ್ ಕ್ಲಾಸ್ ಒಳಗೂ ಕಲ್ತಿದ್ದೀರಿ, ಮೌಸ್ ಇವೆಂಟ್ ಮಾಡ್ಲಿಕ್ಕೆ ಮೌಸ್ ಇವೆಂಟ್ ME ಅಂತ ಬರೀತಿದೀವಿ ಅಂದ್ರೆ ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಟು ದಟ್ ಪರ್ಟಿಕ್ಯುಲರ್ ಮೆಥಡ್. ಆ ಮೆಥಡ್ ಗೆ ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಅನ್ನ ಕಳಿಸ್ತೀವಿ. ಇಲ್ಲಿ ನಾವು ಕೀಬೋರ್ಡ್ ಇವೆಂಟ್ ಮಾಡ್ಲಿಕ್ಕೆ ಕೀ ಇವೆಂಟ್ ಇಸ್ ಅ ಕ್ಲಾಸ್, ಅದರ ಆಬ್ಜೆಕ್ಟ್ ಅನ್ನ ಆರ್ಗ್ಯುಮೆಂಟ್ ಆಗಿ ಈ ಕೀ ಪ್ರೆಸ್ಡ್, ಕೀ ಟೈಪ್ಡ್, ಕೀ ರಿಲೀಸ್ಡ್ ಈ ಮೆಥಡ್ ಗಳಿಗೆ ಕಳಿಸ್ತೀವಿ ಅಂತ ಹೇಳ್ತೀವಿ. ಸೊ ದಟ್ ಫಸ್ಟ್ ಮೆಥಡ್ ಅನ್ನ ಬರ್ಲಿಕ್ಕೆ ಪಬ್ಲಿಕ್, ಜಸ್ಟ್ ಅ ಮಿನಿಟ್, ಪಬ್ಲಿಕ್ ವೈಡ್ ಕೀ. ಜಸ್ಟ್ ಇದನ್ನ ನೀವು ಕಾನ್ಸಂಟ್ರೇಟೆಡ್ಲಿ ನೆನ್ಪಿಟ್ಕೊಡ್ರಿ, ರೈಟ್? ವೆನೆವರ್ ಯು ಆರ್ ಪರ್ಫಾರ್ಮಿಂಗ್ ಇಟ್ ಈಸ್ ಕೇಸ್ ಸೆನ್ಸಿಟಿವ್, ರೈಟ್? ಕೀ ಪ್ರೆಸ್ಡ್, ಕೇಸ್ ಸೆನ್ಸಿಟಿವ್ ಅಂದ್ರೆ ಹಿಂಗೆ ಬರಿಬೇಕ್ರಿ. ಅದ್ ಹೆಂಗದ ಯಾವತ್ಲು ಮೆಥಡ್ಸ್ ಗಳು ಬರೆಯುವಾಗ ಒಮ್ಮೆ ಜಾವಾದ ಬೇಸಿಕ್ ರೂಲ್ ಗಳನ್ನ ಹೇಳಿರ್ತಾರೆ ನಿಮ್ಗೆ ಲಾಸ್ಟ್ ಸೆಮಿಸ್ಟರ್ ಒಳಗಡೆ. ಕ್ಲಾಸಸ್ ಗಳಿದ್ರೆ ಫಸ್ಟ್ ಕ್ಯಾರೆಕ್ಟರ್ ಯಾವತ್ಲು ಏನಿರ್ಬೇಕು? ಕ್ಯಾಪಿಟಲ್ ಇರಬೇಕು, ಮುಂದಿನ ಕ್ಯಾರೆಕ್ಟರ್ ಸ್ಮಾಲ್ ಇರಬೇಕು ಅಂತ ಹೇಳ್ತೀವಿ. ಮೆಥಡ್ಸ್ ಗಳಿದ್ದು ಅಂದ್ರೆ ಅದು ಸ್ಮಾಲ್ ಇರಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಶಬ್ದಗಳನ್ನ ಕೂಡಿಸ್ಲಿಕ್ಕೆ ನಡಬರ್ಕಿಂದ ಯಾವ್ದು ಎರಡನೇ ಶಬ್ದ ಇದೆ ಅದರದ್ದು ಫಸ್ಟ್ ಕ್ಯಾರೆಕ್ಟರ್ ಯಾವತ್ಲು ಏನಿರುತ್ತೆ ಅದು ಕ್ಯಾಪಿಟಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಇಟ್ ಇಸ್ ಅ ಮೆಥಡ್ ನೇಮ್ ಕೀ ಪ್ರೆಸ್ಡ್, ಓಪನ್ ದ ಬ್ರಾಕೆಟ್, ಹಿಯರ್ ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಆಫ್ ಕೀ ಇವೆಂಟ್ ಕ್ಲಾಸ್. ಕೀ ಇವೆಂಟ್ ಕ್ಲಾಸ್ ಅದೊಂದು ಆಬ್ಜೆಕ್ಟ್ ಅನ್ನ ಬರೀಲಿಕ್ಕೆ ಕೀ ಇವೆಂಟ್ KE ಅಂತ ಬರೀತೀರಿ. ದಿಸ್ ಇಸ್ ಅವರ್ ಮೆಥಡ್ ಕೀ ಪ್ರೆಸ್ಡ್. ಕೀ ಪ್ರೆಸ್ಡ್ ಆದ್ರೆ ಏನಾದ್ರೂ ಒಂದು ಹೇಳ್ಬೇಕಲ್ಲ, ಏನ್ ಹೇಳ್ಬೇಕು ಅಂತ ಹೇಳ್ತಾನ ಅವನು? ಶೋ ಸ್ಟೇಟಸ್. show status, open the bracket, key down. ಯಾವಾಗ ಕೀ ಪ್ರೆಸ್ ಆಯ್ತು ಅವಾಗ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು. ನಾನು ಅಪ್ಲೇಟ್ ಒಳಗಡೆ ಏನಂತ ಆಗ್ಬೇಕು? ಕೀ ಡೌನ್ ಅಂತ ಹೇಳಿ. ಕೀ ಪ್ರೆಸ್ ಆಯ್ತು, ಪ್ರೆಸ್ ಆಗೋಣ, ಕೀ ತೆಳಗಡೆ ಹೋಗಿದೆ ಅಂತ ಒಂದು ಮೆಸೇಜ್ ಬರಲಿ ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಇನ್ನೊಂದು ಮೆಥಡ್ ಅದ. ಯಾವ್ದ್ರ ಮೆಥಡು? ಪಬ್ಲಿಕ್ void wide key released. These are all methods. ಇಲ್ಲಿನೂ ಕೂಡ ಏನಿರುತ್ತೆ? ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಇರುತ್ತೆ. ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ, ರೈಟ್? ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀವಿ? ಶೋ ಸ್ಟೇಟಸ್ ಅಂತೀವಿ. ಏನ್ ಬರಿತೀವಿ ಇಲ್ಲೇ? SHOWSTATUS, ಶೋ ಸ್ಟೇಟಸ್, ರೈಟ್?
ಇಟ್ ಈಸ್ ಅ ಮೆಥಡ್. ಇದು ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಇರುವಂತ ಒಂದು ಮೆಥಡ್. ಶೋ ಸ್ಟೇಟಸ್ ಕ್ಯಾಪಿಟಲ್ ಇರ್ಬೇಕು ಇಲ್ಲಿನೂ ಕೂಡ. ಶೋ ಸ್ಟೇಟಸ್. ಸೊ ಈಗ ಕೀ ರಿಲೀಸ್ ಆಯ್ತು ಅಂದ್ರೆ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ಲಿ ಅಂತ ಹೇಳ್ತೀನಿ, ಅದು ಕೀ ಅಪ್ ಅಂತ ಹೇಳಿ, ರೈಟ್. ರೈಟ್. ಒನ್ ಮೋರ್ ಮೆಥಡ್ ವಿ ಆರ್ ಹ್ಯಾವಿಂಗ್. ಕೀ ಲಿಸ್ನರ್ ಒಳಗಡೆ 3 ಮೆಥಡ್ ಗಳಿದ್ವು ಅಂತ ಹೇಳಿದ್ವಿ. ಒಂದು ಮೆಥಡ್ ಕೀ ಪ್ರೆಸ್ಡ್ ಇತ್ತು, ಇನ್ನೊಂದು ಕೀ ರಿಲೀಸ್ಡ್ ಇತ್ತು, ಇನ್ನೊಂದು ಪಬ್ಲಿಕ್ ವೈಡ್. ಹೂ ಇಸ್ ದಿಸ್ ರೋಹನ್ ರಾಠೋಡ್ ಹೂ ಇಸ್ ಜಾಯ್ನಿಂಗ್ ಟುಡೇ? Rohan Rathod Harry, kindly write your names properly so that we can able to put your attendance. Rohan Rathod ಅಂತ ಈಗ ಜಾಯಿನ್ ಆದ್ರಲ್ಲ, ಯಾರು ಅವರು? Key typed. Right, this is our method. ಇದನ್ನು ಕೂಡ ಏನಿರುತ್ತೆ, object as argument ಇರುತ್ತೆ. Object as argument we used to pass it, right? Who is this Rohan Rathod? The recently who joined our meeting now, right? Message plus is equal to ke dot get get line of ಅಂದ್ರೆ get key char ಅನ್ನುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಗಳನ್ನ ತಗೊಳ್ಳಿಕ್ಕೆ ಅಂತ ಹೇಳೋದು. ನೆಕ್ಸ್ಟ್ ಇದನ್ನ ಏನಾಗಬೇಕು, ರೀಪೇಂಟ್. ರೈಟ್, ದಿಸ್ ಮೆಥಡ್ ಯು ಲರ್ನ್ ಇನ್ ಅಪ್ಲೇಟ್. ನೆಕ್ಸ್ಟ್ ಈಗ ನಿಮ್ಗೆ ಅಪ್ಲೇಟ್ ಒಳಗೆ ಏನಾದ್ರು ಡಿಸ್ಪ್ಲೇ ಆಗ್ಬೇಕು ಅಂದ್ರೆ, ಅಪ್ಲೇಟ್ ಒಳಗೆ ಏನಾದ್ರು ಡಿಸ್ಪ್ಲೇ ಆಗ್ಬೇಕು ಅಂದ್ರೆ, ಸರ್ ಇನ್ ದ ಫೋರ್ತ್ ಪಬ್ಲಿಕ್ ಸಿ ಇಸ್ ಮಿಸ್ಸಿಂಗ್. ವಿಚ್ ಒನ್ ಮೈ ಡಿಯರ್? ಸೌಜನ್ಯ ಅಂಡ್ ಶಿವದೇವ್. ಎಲ್ಲಿ ಫೋರ್ತ್ ಪಬ್ಲಿಕ್ ಅಪಿ? ಓಕೆ ಮಾ, ಥ್ಯಾಂಕ್ ಯು. ಎರರ್ ಬರುತ್ತಿತ್ತು, ಥ್ಯಾಂಕ್ ಯು. ಇಲ್ಲಿ ಆಡ್ ಮಾಡಿದ್ದೀನಿ ನೋಡ್ರಿ. ರೈಟ್. ಸೊ ನೆಕ್ಸ್ಟ್ ವಿ ಯೂಸ್ ಟು ಟೈಪ್ ಅವರ್ ಪ್ರೋಗ್ರಾಮ್ PUBLIC public wide paint 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 graphics G. ರೈಟ್, ಅಗೇನ್ ನೀವು ಇದನ್ನ ಅಪ್ಲೇಟ್ ಒಳಗಡೆ ಯೂಸ್ ಮಾಡುವಂತ ಒಂದು ಮೆಥಡ್ G dot draw string MSG comma X comma Y. Next close this. Next close this. Right, ನಾವು ಎಲ್ಲಾ ಪ್ರೋಗ್ರಾಮ್ ಗಳನ್ನ ಏನೇನು ಓಪನ್ ಮಾಡಿದೀವಿ ಎಲ್ಲಾನು ಕ್ಲೋಸ್ ಮಾಡಿದೀವಿ. Then you have to save this program as .java. ಈ ಪ್ರೋಗ್ರಾಮ್ ನ ನೀವು ಏನ್ ಮಾಡ್ಬೇಕೀಗ as a .java ಅಂತ ಸೇವ್ ಮಾಡ್ತೀರಿ. ರೈಟ್, you are running with a short of time. Within 10 minutes you have to execute this program. Then you have to save this program as simple key .java ಅಂತ ಸೇವ್ ಮಾಡ್ತೀರಿ. ರೈಟ್, ಇದು ನಾನು ನಿಮ್ಗೆ ತಲೆಯಾಗಿರ್ಲಿ, ನೀವು ಯಾವಾಗ ಇದು ಸಿಂಪಲ್ ಕೀ .java ಇದನ್ನ ಯೂಶುವಲಿ ನೀವು ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ನೀವು ಬಿನ್ ಫೋಲ್ಡರ್ ನ ಮಾಡಿದಿರಿ ಅಲ್ಲಿ ಹೋಗಿ ಸೇವ್ ಮಾಡಬೇಕು. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ರೈಟ್ ಒನ್ ಮೋರ್ ಕೋಡ್ when you are working with applet, that is applet code. Applet code ಅನ್ನ ನೀವು ಬರೀಬೇಕಾಗುತ್ತೆ, ನೀವು ಕಲ್ತಿರ್ತೀರಿ. applet .html ಅಂತ ಸೇವ್ ಮಾಡ್ತೀರಿ. ರೈಟ್, ಸೊ ನಾವು ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಅವರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಪ್ರಯತ್ನ ಪಡೋಣಂತೆ. ಈ ರೀತಿ ನೀವು ಏನ್ ಮಾಡಿರ್ತೀರಿ, ಈಗ ಜಾವಾ ಇದೆ, ಜಾವಾ ಒಳಗಡೆ ಬಿನ್ ಇದೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಈ ರೀತಿ ಫೋಲ್ಡರ್ ಬಂದಿರುತ್ತೆ. ನನ್ನ ಪ್ರೋಗ್ರಾಮು ಸಿಂಪಲ್ ಕೀ ಇರೋದ್ರಿಂದ ಸಿಂಪಲ್ ಕೀ ಅಂತ ಇದು ಪ್ರೋಗ್ರಾಮ್ ಅದ. ಇದನ್ನ ನಾವು ಏನ್ ಕರಿತೀವಿ, HTML ಕೋಡಿಂಗ್ ಅಂತ ಕರಿತೀವಿ. ಓಪನ್ ವಿತ್ ನೋಟ್ಪ್ಯಾಡ್, HTML applet code simple key ಅಂತ ಬರ್ದಿರ್ತೀರಿ. ರೈಟ್, ದಿಸ್ ಇಸ್ ಹೌ ದ ಪ್ರೋಗ್ರಾಮ್ ಸಿಂಪಲ್ ಕೀ ಅಂಡ್ ಸಿಂಪಲ್ ಕೀ ನ ನಾವು ರನ್ ಮಾಡಿದಾಗ ಒಂದು ಎಕ್ಸಿಕ್ಯೂಟ್ ಆಗುತ್ತೆ. ಈಗ ನಾವು ಈ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ಪ್ರಯತ್ನ ಪಡೋಣಂತೆ. ರೈಟ್, ನಾವು ಸೇವ್ ಮಾಡಿದ್ದೀನಿ ಡೆಸ್ಕ್ಟಾಪ್ ಮೇಲೆ, ಆಲ್ರೆಡಿ ಪ್ರೋಗ್ರಾಮ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ನಿಮ್ಗೆಲ್ಲ ಡೈರೆಕ್ಟ್ಲಿ ಸಿಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಟೈಪ್ ಕಮಾಂಡ್ ಪ್ರಾಂಪ್ಟ್. ಕಮಾಂಡ್ ಪ್ರಾಂಪ್ಟ್ ಗೆ ಓಪನ್ ಮಾಡ್ಲಿಕ್ಕೆ. ಇಸ್ ಇಟ್ ವಿಸಿಬಲ್ ಟು ಯು ಪೀಪಲ್? ರೈಟ್, ಕಮಾಂಡ್ ಪ್ರಾಂಪ್ಟ್ ಇಸ್ ವಿಸಿಬಲ್, ಕಾಣಿಸ್ಲಿಕ್ಕೆ ಹತ್ತದಲ್ರಿ? ಎಸ್. ಈಗ CD / ಹಾಕ್ತೀನಿ. ನಾನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರೋದು ಸಿ ಒಳಗಡೆ ಜಾವಾ ಅಂತ ಫೋಲ್ಡರ್ ಇದೆ, ಜಾವಾ ಒಳಗಡೆ ಬಿನ್ ಅಂತ ಫೋಲ್ಡರ್ ಇದೆ, ಅಲ್ಲಿ ಹೋಗಿ ನಾನು ಪ್ರೋಗ್ರಾಮ್ ನ ಸೇವ್ ಮಾಡಿದ್ದೀನಿ. ಸೊ ಜಾವಾ ಒಳಗಡೆ ಎಂಟರ್ ಆದೆ, ಜಾವಾ ಸಿ ಅಂತ ಟೈಪ್ ಮಾಡ್ತೀನಿ. ಇಫ್ ದ ಕಂಪೈಲರ್ ಸ್ಟಾರ್ಟ್ ಆಗಿದ್ರೆ ಈ ರೀತಿ ಒಂದಿಷ್ಟು ಲೈನ್ಗಳು ನಮ್ಮ ಹತ್ರ ಬರ್ತಾವು ಅಂತ ಕಲ್ತೀವಿ.
Java C. What is our program name? Simple key dot Java. We are going to compile our program now. Simple key dot Java program na compile ಮಾಡಿದೀವಿ. If something error is there, ಇಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನಮ್ಗೆ ಎರರ್ ಇದ್ರೆ. ಈಗ ಎರರ್ ಇಲ್ಲ ಅಂದ್ರೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇಟ್. ರನ್ ಮಾಡಬೇಕು. ರನ್ ಮಾಡಬೇಕು ಅಂದ್ರೆ ಜಾವಾ ಪ್ರೋಗ್ರಾಮ್ ಗಳು ಇದ್ದು ಅಂದ್ರೆ ಜಾವಾ ಅಂತ ಬರೀತೀವಿ. ಅಪ್ಲೇಟ್ ಪ್ರೋಗ್ರಾಮ್ ಗಳಿದ್ರೆ we used to write applet viewer. Applet viewer. What is our program? Simple key dot Java, right? Now you are able to see that screen is appeared here. On the screen ಬಂದಿದೆ ಇಲ್ಲಿ, right? ಇದನ್ನ ಸ್ಕ್ರೀನ್ ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋ ಪ್ರಯತ್ನ ಪಡೋಣಂತೆ. ಇದು ಅಪ್ಲೇಟರ್ ನಮ್ದು. Whenever I used to type something here, just observe it. ಇಲ್ಲಿ ಅಪ್ಲೇಟ್ ಸ್ಟಾರ್ಟೆಡ್ ಅಂತ ಇದ್ದಲ್ಲಿ ಟೈಪ್ ಮಾಡಿದಾಗ ಕೀ ಪ್ರೆಸ್ ಆಗಿದೆ. ಕೀ ಪ್ರೆಸ್ ಆದ್ರೆ ಮೆಸೇಜ್ ಕೊಡು ಅಂತ ಹೇಳಿನಿ. ಏನ್ ಮೆಸೇಜ್ ಕೊಡು ಅಂತ ಹೇಳಿನಿ? ಕೀ ಡೌನ್ ಅಂತ ಹೇಳಿ. ನಾ ಟೈಪ್ ಅನ್ನ ರಿಲೀಸ್ ಮಾಡಿದಾಗ ಏನಾಗುತ್ತೆ? ಅವಾಗ ಕೀ ಅಪ್ ಅಂತ ಬರ್ಲಿ ಅಂತ ಹೇಳಿಗೆತ್ತೀವಿ. ಸೊ ಇಫ್ ಸಮಥಿಂಗ್ ಐ ಟೈಪ್ ಲೈಕ್ ವೆಲ್ಕಮ್ ಟು ಪ್ರೋಗ್ರಾಮಿಂಗ್, ಜಸ್ಟ್ ಅಬ್ಸರ್ವ್ ಇಟ್. ಇಲ್ಲಿ ಕೀ ಅಪ್ ಕೀ ಡೌನ್ ಅಂತ ಮೆಸೇಜ್ ಬರ್ತಾ ಇರುತ್ತೆ ತೆಳಗಡೆ. ಕೀ ವೆಲ್ಕಮ್ ಟು ಇವೆಂಟ್ ಪ್ರೋಗ್ರಾಮಿಂಗ್, ರೈಟ್? ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಕೀ ಅಪ್ ಕೀ. ಈಗ ನಾ ಇದನ್ನ ಮಾಡ್ತಾ ಇದ್ರೆ ಕೀ ಅಪ್ ಕೀ ಡೌನ್ ಕೀ ಅಪ್ ಕೀ ಡೌನ್. ಕೀ ಟೈಪ್ಡ್ ಅನ್ನೋದು ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ಲಿ ಅಂತ ಕೋಡಿಂಗ್ ಮಾಡಿದ್ದೀವಿ. ಇದು ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇದೆ ನಾವು ಬರೀತಾ ಇರೋದು. ದೀಸ್ ಆರ್ ದ 3 key methods which are used for Java keyboard events. ಕೀಬೋರ್ಡ್ ಇವೆಂಟ್ ಒಳಗಡೆ ಯೂಸ್ ಮಾಡುವಂತ 3 ಮೆಥಡ್ ಗಳು: ಕೀ ಟೈಪ್, ಕೀ ರಿಲೀಸ್ಡ್, ಕೀ ಪ್ರೆಸ್ಡ್, ರೈಟ್? ಸೊ ವಿಚ್ ಆರ್ ಇಂಪ್ಲಿಮೆಂಟೆಡ್ ವಿತ್ ದ ಕೀ ಲಿಸ್ನರ್ಸ್. ಕೀ ಲಿಸ್ನರ್ ಒಳಗಡೆ ಇರುವಂತದ್ದು ಕೀ ಇವೆಂಟ್ ಮೂಲಕ ನಾವು ಇದನ್ನ implement ಮಾಡಿದ್ದೀವಿ, right? Okay, dear students, in the remaining next classes we will discuss about some more program hands which is related to our classes, right? Thank you. See you again in the next class.